ಸರ್ಕಾರ ಬಂದು 14 ತಿಂಗಳ ಅಲ್ಲಿ ರಾಜ್ಯದಲ್ಲಿ 2 ದೊಡ್ಡ ಹಗರಣಗಳು ನಡೆದೋಗಿದೆ. ಈ ಅಧಿವೇಶನದಲ್ಲೇ ಮೂಡ ಹಗರಣ, ಸ್ವತಃ CM ಅವ್ರ ಕುಟುಂಬದವರು 14 ಸೈಟು, ಅವ್ರ ಬೆಂಬಲಿಗರು 106 ಸೈಟು, ಒಟ್ಟು ಮೈಸೂರಿನ ಮೂಡಾದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್, ಅಂದರೆ ಸುಮಾರು 3 ರಿಂದ 4 ಸಾವಿರ ಕೋಟಿ ಬೆಲೆ ಬಾಳುವಂಥ ಪ್ರೈಮ್ ಲ್ಯಾಂಡನ್ನು ಲೂಟಿ ಮಾಡಿ, ಯಾರು ಈ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನನ ಕಾಯಬೇಕು ಅಂತ ಜನ ಆಶೀರ್ವಾದ ಮಾಡಿದರೋ ಅದೇ ವ್ಯಕ್ತಿ ಜನಗಳಿಗೆ ಹಂಚಬೇಕಾಗಿದ್ದಂಥ ಸೈಟ್ಗಳನ್ನು ತನ್ನ ಹೆಸರಿಗೆ ಮಾಡ್ಕೊಂತಾರೆ ಅಂದರೆ ಇದು ಸ್ವಜನ ಪಕ್ಷಪಾತ. ವಾಲ್ಮೀಕಿ ನಿಗಮದಲ್ಲೂ ಕೂಡ 187 ಕೋಟಿ ಹಣವನ್ನು ಲೂಟಿ ಹೊಡೆದಿದ್ದಾರೆ. ಅದು ಕೂಡ ಈಗ ED, CBI, SIT ಎಲ್ಲ ತನಿಖೆ ಆಗ್ತಾಯಿದೆ. ಅದನ್ನು ಕೂಡ ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ಬರುವಂಥ ಸನ್ನಿವೇಶಗಳು ಕಾಣ್ತಾ ಇದೆ. ಇಡೀ ಸದನದಲ್ಲಿ ಇದು ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು ಮೂಡಾದಲ್ಲಿ ಸಿದ್ದರಾಮಯ್ಯನವರು. ಇಲ್ಲಿ ದಲಿತರ ಹಣವನ್ನು 187 ಕೋಟಿ ಲೂಟಿ, ಅದ್ರ ಜೊತೆಗೆ ದಲಿತರಿಗೆ ಮೀಸಲಿಟ್ಟಂಥ 25,000 ಕೋಟಿ ಹಣವನ್ನು ಲಪ್ಟಾಯಿಸಿ ಬೇರೆ ಕಾರ್ಯಗಳಿಗೆ ಉಪಯೋಗ ಮಾಡಿರೋದು. ಇವೆಲ್ಲನೂ ಕೂಡ ಒಂದು ರೀತಿ ಈ ಸದನದಲ್ಲಿ ಬರೀ ದಲಿತರ ಹಣವ ಲೂಟಿ, ದಲಿತರ ಜಮೀನನ್ನು ಲೂಟಿ, ಇದೇ ಈ ಸದನದಲ್ಲಿ ನಡೀತಾ ಇರೋದು. ನಾವು ಅವಕಾಶ ಕೇಳಿದ್ವಿ, ಕೊಡಿ ಅವಕಾಶ, ಯಾಕೆಂದರೆ ಮುಖ್ಯಮಂತ್ರಿ ಹೇಳಿದ್ದಾರೆ ನನ್ನ ಜಮೀನು 62 ಕೋಟಿ ಬೇಕು ಅಂತ ಕೇಳಿದ್ದಾರೆ. ಮತ್ತು ನಾನೇನು ಸೈಟ್ ಕೇಳಿರಲಿಲ್ಲ, ಮೂಡಾದವರೇ ಸುಮ್ಮನೆ ಸೈಟ್ ಕೊಟ್ಟಿದ್ದಾರೆ, ನಾನು ಯಾವುದೇ ಅಕ್ರಮ ಮಾಡಿಲ್ಲ ಅಂತಾರೆ. ಅಕ್ರಮ ಮಾಡಿಲ್ಲ ಅಂದರೆ ಅಧಿವೇಶನದಲ್ಲಿ ಚರ್ಚೆ ಮಾಡೋಕ್ಕೆ ಭಯ ಯಾಕೆ? ಮುಖ್ಯಮಂತ್ರಿಗಳೇ, ನೀವು ಏನು ಅನ್ಯಾಯ ಮಾಡಿಲ್ಲ ಅಂದರೆ ಚರ್ಚೆ ಯಾಕೆ ಬೇಡ? ಎದರಿ ಓಡೋಗ್ತಾ ಇದ್ದಾರೆ ಇವತ್ತು ಮುಖ್ಯಮಂತ್ರಿಗಳು, ಅವರ ಇಡೀ ತಂಡ, ಕಾಂಗ್ರೆಸ್ ಅವರು. ಸದನದಲ್ಲಿ ಉತ್ತರ ಕೊಡೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಸಿಕ್ಕಾಕ್ಕೊಂಬಿಟ್ಟಿದ್ದಾರೆ. HK ಪಾಟೀಲ್ ಅವರು ಹೇಳಿದರು, ಹಗರಣ ನಡೆದಿರೋದು ನಿಜ, ಅದನ್ನು ತನಿಖೆಗೆ ನಾವು ನ್ಯಾಯಮೂರ್ತಿಗಳ ಒಂದು ನೇತೃತ್ವದಲ್ಲಿ ಕೊಟ್ಟಿದ್ದೀನಿ ಅಂದರೆ. ಅಪರಾಧಿ ಯಾರು? ಮುಖ್ಯಮಂತ್ರಿ. ತನಿಖೆ ನೀವೇ, ಮುಖ್ಯಮಂತ್ರಿನೇ ತನಿಖೆಗೆ ಆದೇಶ ಮಾಡಿದ್ರೆ ನ್ಯಾಯ ಎಲ್ಲಿ ಸಿಗ್ತೈತೆ? ಈ ಸದನದಲ್ಲಿ ಸ್ಪೀಕರ್ ಅವರ ನಡೆಯೂ ಕೂಡ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ಸ್ಪೀಕರ್ ಅವರು ಬಂದಿದ್ದಾರೆ. ಇದುವರೆಗೂ ನಿಲುವಳಿ ಸೂಚನೆ ನಾವು ಕೊಟ್ಟಿದ್ದೇವೆ, ಸುಮಾರು 4 ರಿಂದ 5 ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ, ED ಕೊಟ್ಟಿದ್ದಾರೆ. ಅದನ್ನು ಏಕಾಏಕಿ ಸ್ಪೀಕರ್ ಚರ್ಚೆ ಮಾಡಿ ಕರೆದು ಹೇಳಿದ್ರು, ಚರ್ಚೆ ಮಾಡಿ ಅಂತ. ಬೋವಿ ನಿಗಮದ ಹಗರಣ ಹೇಳಿದ್ರು, ಅದು ಯಾವಾಗ ನಡೆದಿರೋದು? 4-5 ವರ್ಷದ ಹಿಂದೆ. ಅದಕ್ಕೆ ಕರೆದು ಶಿವಲಿಂಗೇಗೌಡರೇ ಚರ್ಚೆ ಮಾಡಿ ಅಂದರು. ನಮ್ಮದು ಮೂಡ ಹಗರಣ ಬಂದ ತಕ್ಷಣವೇ ಇದು ಚರ್ಚೆಗೆ ಬರಲ್ಲ ಅಂದರು. ಯಾವ ನ್ಯಾಯ? ಯಾವ ರೂಲ್ಸಲ್ಲಿ ಕೇಳ್ತಾ ಇದ್ದೀರಾ ನೀವು? ಇದರಿಂದ ಸ್ಪೀಕರ್ ನಡೆಯೂ ಕೂಡ ಇವತ್ತು ಪ್ರಶ್ನಾರ್ಥಕವಾಗಿದೆ. ಅವರು ಒಂದು ರೀತಿ ಪಕ್ಷಪಾತ ಮಾಡಿ ಕಾಂಗ್ರೆಸ್ ಕಡೆ ಮಾತಾಡ್ತಾ ಇದ್ದಾರೆ. ಇದರಿಂದ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಹಕ್ಕು, ಧರಣಿ ಮಾಡುವಂಥ ಹಕ್ಕು, ಇದು ನಮಗೆ ಸಂವಿಧಾನಬದ್ಧವಾಗಿ ನೀಡಿರುವಂಥದ್ದು. ಅದರ ಪ್ರಕಾರ ನಾವು ಮಾತಾಡೋಕ್ಕೆ ಅವಕಾಶ ಕೇಳಿದಿರಿ, ಕೊಡದೆ ಪಲಾಯನ ಮಾಡಿ ಓಡೋಗಿದ್ದಾರೆ ಇವತ್ತೆಲ್ಲರೂ ಕಾಂಗ್ರೆಸ್ ಅವರು. ಈ 4,000 ಕೋಟಿ ಮೂಡ ಹಗರಣದಲ್ಲಿ ಏನು ಕಾಂಗ್ರೆಸ್ ಲೂಟಿ ಮಾಡಿದೆ, ಅದು ವಾಪಸ್ ಸರ್ಕಾರದ ಖಜಾನೆಗೆ ಬರಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಇದನ್ನು ರಾಜ್ಯದ ಜನತೆಗೆ ತಿಳಿಸೋ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಕಾಟಾಚಾರಕ್ಕೆ ನಾವು ಮಾಡ್ತಾ ಇಲ್ಲ. ನಾವು ಹಗಲು ರಾತ್ರಿ ಧರಣಿಯನ್ನು ಮಾಡಿ ಇಡೀ ರಾಜ್ಯದ ಜನತೆಗೆ ಏನು ಸಿದ್ದರಾಮಯ್ಯನವರು ಇವತ್ತು ಉತ್ತರ ಕೊಡದೆ ಓಡೋಗಿದ್ದಾರೆ, ಅದನ್ನು ರಾಜ್ಯದ ಜನ ಪ್ರಶ್ನೆ ಮಾಡಬೇಕು. ನಾವು ಕೂಡ ವಿಧಾನಸಭೆಯಲ್ಲಿ ನಾಳೆನೂ ಕೂಡ ಇದರ ಬಗ್ಗೆ ನಾವು ಪ್ರಶ್ನೆಯನ್ನು ಮಾಡೋರಿದ್ದೀವಿ. ಈಗ ಸನ್ಮಾನ್ಯ ಸ್ಪೀಕರ್ ಅವರು ನಮ್ಮನ್ನು ಕರೆದಿದ್ದರು,
ರಾತ್ರಿ ಎಲ್ಲ ಧರಣಿ ಮಾಡ್ತಾ ಇದ್ದೀರಾ, ನಿಮಗೆ ಊಟ ಉಪಚಾರ ಏನೋ ಬೇಕಾ ಅಂತ ಕೇಳಿದ್ರು. ವಿಧಾನಸಭೆ ಅಧಿವೇಶನದಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಸ್ಪೀಕರು. ಅವರ ಊಟ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಮತ್ತು ಈ ದಲಿತರ ಹಣವನ್ನು ಲೂಟಿ ಮಾಡಿದ ದುಡ್ಡಲ್ಲಿ ನಾವು ಊಟ ಮಾಡೋದು ಎಷ್ಟು ಸರಿ ಅಂತ ತೀರ್ಮಾನ ಮಾಡಿ ನಾವೆಲ್ಲ ಶಾಸಕರು ಅವ್ರು ಕೊಡೋ ಊಟವನ್ನು ರಿಜೆಕ್ಟ್ ಮಾಡಿದಿರಿ. ಈ ಲೂಟಿ ಹೊಡೆದಿರೋಂಥ ದುಡ್ಡಿನ ಹಣದಲ್ಲಿ ನಾವು ಯಾವುದು ಊಟ ಮಾಡಲ್ಲ, ನಾವೇ ಸ್ವತಃ ಅರೇಂಜ್ ಮಾಡ್ಕೊಂಡು ನಾವು ಊಟವನ್ನು ಮಾಡ್ತೀರಿ. ಈ ಸರ್ಕಾರ ದಲಿತರ ವಿರೋಧಿ, ಪ್ರಜಾಪ್ರಭುತ್ವದಲ್ಲಿ ಮಾತಾಡೋ ಹಕ್ಕನ್ನು ಕಸ್ಕೊಂಡಿದ್ದಾರೆ. ಈ ರೀತಿ ಮಾಡುವಂಥ ಈ ಸರ್ಕಾರದ ವಿರುದ್ಧ ಹಗಲು ರಾತ್ರಿ ಧರಣೆಯನ್ನು ಮಾಡ್ತಾಯಿದ್ದೀರಿ. ಇವತ್ತು ರಾತ್ರಿ ಪೂರ್ತಿ ವಿಧಾನಸಭೆ ಒಳಗಡೆ, ವಿಧಾನ ಪರಿಷತ್ ಒಳಗಡೆ ನಾವು ಧರಣಿಯನ್ನು ಮಾಡ್ತೀರಿ. ನಾಳೆನೂ ಕೂಡ ಈ ಧರಣಿಯನ್ನು ಮುಂದುವರಿಸ್ತೀರಿ. ಎಲ್ಲಿವರೆಗೂ ಈ ಸೈಟ್ಗಳು ತಗೊಂಡಿರೋ ಎಲ್ಲ ವಾಪಸ್ಸು ಮೂಡಾಗಿ ಬರಬೇಕು. ಯಾರು ತಪ್ಪಿತಸ್ಥಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಬೇಡಿಕೆ ಈಡೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.